ಹೇ ವಾಟ್ಸ್ಆಪ್ ಗೈಸ್, ಹೇಗಿದ್ರೆ ಹೋಪ್ ಯು ಡೂಯಿಂಗ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಗೈಸ್, ಈ ವಿಡಿಯೋದಲ್ಲಿ ನಿಮಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳ್ಕೊಡೋಣಿದ್ದೀನಿ ನಾನು. ತುಂಬ ಯೂಸ್ಫುಲ್ ಆಗಿರುತ್ತೆ. ಅದೇನು ಅಂತಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ / ಆಟೋ ಹೇಗೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಬಳಸಿ ಬುಕ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ದಟ್ ವಿಡಿಯೋ ಎಂಡ್ವರೆಗೂ ನೋಡಿ. ಯಾಕಂದರೆ ನಾವು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ನೀವು ಎಲ್ಲ ಸುಮಾರು ಜನ ಕೇಳಿರ್ತೀರ. ಮೆಟ್ರೋಪಾಲಿಟನ್ ಸಿಟಿ ಏನಿರುತ್ತೆ, ಸುಮಾರು ಮೆಟ್ರೋಪಾಲಿಟನ್ ಸಿಟಿ ಇರುತ್ತೆ, ಮೇನ್ ಸಿಟಿ ಮಹಾನಗರಗಳೇನಿರುತ್ತೆ ಅದರಲ್ಲೆಲ್ಲ ತುಂಬ ಆಲ್ರೆಡಿ ವರ್ಕ್ ಆಗ್ತಾ ಇದೆ ಇದು. ಸೊ ಇದನ್ನು ಯಾವ ರೀತಿ ನೀವು ಬುಕ್ ಮಾಡ್ಬೋದು ಆ್ಯಂಡ್ ಯಾವ ರೀತಿ ಕೂಪನ್ ಕೋಡ್ನ ಅಪ್ಲೈ ಮಾಡ್ಬೋದು, ಫುಲ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ಹೇಳಿ ವಿತ್ ಲೈವ್ ಪ್ರೂಫ್ ನಾನು ಬುಕ್ ಮಾಡಿ ಕೂಡ ತೋರಿಸಿದ್ದೀನಿ. ಲೈಕ್ ನೀವು ಈವನ್ ನಾನು ಇನ್ನೂ ಸರ್ಚ್ ಮಾಡಲಿ, ಇವಾಗ ಸರ್ಚ್ ಮಾಡಿಬಿಟ್ಟು ಬುಕ್ ಮಾಡಿಬಿಟ್ಟು ನಿಮಗೆ ಫುಲ್ ಡೀಟೇಲ್ಸನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾವ ರೀತಿ ನೀವು ಇದನ್ನು ಬುಕ್ ಮಾಡ್ಬೋದು ಆ್ಯಂಡ್ ಯಾವ ರೀತಿ ಯೂಸ್ ಮಾಡ್ಕೋಬೋದು ಸಿಟಿಯಲ್ಲಿ, ಅರೌಂಡ್ ಸಿಟಿ ಅಂದರೆ ನೀವು ಎಲ್ಲೆಲ್ಲ ಮೇನ್ ಮಹಾನಗರಗಳಿರುತ್ತೆ ಅರೌಂಡ್ ಸಿಟಿಯಲ್ಲಿ ನೀವು ಎಲ್ಲಾದರೂ ಇದನ್ನು ಯೂಸ್ ಮಾಡ್ಕೋಬೋದು ಗೈಸ್. ಓಕೆ, ಸೊ ಅದಕ್ಕೋಸ್ಕರ ಸ್ಟೇ ಟ್ಯೂನ್ಡ್ ಲಾಸ್ಟ್ ಬುಕ್ ಮಾಡೋದು ಆ್ಯಂಡ್ ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಕೂಪನ್ನ ಯೂಸ್ ಮಾಡೋದು, ಫುಲ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ರೈಟ್ ಗೈಸ್, ಒನ್ಸ್ ನೀವು ಗೂಗಲ್ ಪ್ಲೇಸ್ಟೋರಿಂದ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬುಕಿಂಗ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಜಸ್ಟ್ ಮಾಡಬೇಕಾಗಿರೋದು ಇಷ್ಟೇ, ಸೈನಪ್ ಮಾಡ್ಕೊಳ್ಳಿ. ಸೈನಪ್ ಮಾಡೋಕ್ಕೆ ತುಂಬ ಈಸಿ ಇದೆ. ಸ್ಟೆಪ್ಪು ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ದ್ಯಾಟ್ಸ್ ಇಟ್, ಸೈನ್ ಇನ್ ಆಗುತ್ತೆ. ಸೈನ್ ಇನ್ ಆದಮೇಲೆ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅದಾದಮೇಲೆ ನಿಮ್ಗೆ ಏನು ಮಾಡಬೇಕು ಅಂತಂದರೆ ಜಸ್ಟ್ ನಿಮ್ಮ GPS ಆನ್ ಇರಬೇಕು. GPS ಆನ್ ಮಾಡ್ಕೊಳ್ಳಿ ಲೊಕೇಶನ್ದು. ಅದಾದಮೇಲೆ ನಿಮಗೆ 2-3 ಸಾರಿ ರಿಪ್ಲೇಸ್ ಮಾಡಿ, ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಗಾಡಿ ಬರುತ್ತೆ. ರೈಟ್, ಸೊ ನಾವು ಇಲ್ಲಿ ಎಂಟರ್ ಡೆಸ್ಟಿನೇಷನ್ ಅಂತ ಹಾಕಿ ಕೆಳಗಡೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡ್ಬೋದು ಎಂಟರ್ ಡೆಸ್ಟಿನೇಷನ್ ಅಂತ ಇದೆ. ಸೊ ಅದಾದಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಲೊಕೇಶನ್ ಏನಿರುತ್ತೆ, ನಿಯರ್ ಬೈ ಲೊಕೇಶನ್ಸು ಅಥವಾ ನೀವು ಎಲ್ಲಿ ಹೋಗಬೇಕಾಗಿರುತ್ತೆ ಆ ಲೊಕೇಶನ್ನ ಅದರಲ್ಲಿ ಹಾಕಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ನಿಮಗೆ ಕೂಪನ್ ಕೋಡ್ ಹೇಗೆ ಅಪ್ಲೈ ಮಾಡೋದು, ನನ್ನ ಕೂಪನ್ ಕೋಡ್ ಅದನ್ನು ಕೂಡ ನಿಮಗೆ ಇದರಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಲೊಕೇಶನ್ನು ಇದರಲ್ಲಿ ನಾನು ಈಗ ಇನ್ನರ್ ಬಿಟ್ ಮಾಲ್ ಅಂತ ಹಾಕ್ತೀನಿ, ನಿಯರ್ ಬೈ ಲೊಕೇಶನ್ನು. ಸೊ ಜಸ್ಟ್ ಫಾರ್ ತೋರಿಸೋಕ್ಕೋಸ್ಕರ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು ಆಟೋ ಬಂದುಬಿಟ್ಟು 35 ಇದೆ, ಬೈಕ್ ಬಂದುಬಿಟ್ಟು 31 ಇದೆ. ಎರಡು ಸೇಮ್ ಇದೆ ಅದರಲ್ಲಿ. ಸೊ ಅದರಲ್ಲಿ ನೀವು ನನ್ನ ಕೂಪನ್ ಕೋಡ್ ಅಪ್ಲೈ ಮಾಡ್ಕೋಬೋದು. ಸೊ ಕೂಪನ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ. ಸೊ ಕೂಪನ್ ಕೋಡ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ರ್ಯಾಪಿಡೋ 50 ಅಂತ ಇದೆ, ಅದನ್ನು ಅಪ್ಲೈ ಮಾಡಿ. ಸೊ ಅದನ್ನು ಅಪ್ಲೈ ಮಾಡಾದಮೇಲೆ ನಿಮ್ಗೆ ಏನಿದೆ ಅಂದರೆ ಕಗಡಿಯಲ್ಲಿ ತೋರಿಸುತ್ತೆ ಇದು 30 ಆಯಿತು, 35 30 ಆಯಿತು, ಇದು ಇದರಲ್ಲಿ ನೋಡ್ಬೋದು 15 ಆಯಿತು. ರೈಟ್, ಸೊ ಅದಕ್ಕೋಸ್ಕರ ಇಲ್ಲಿ ನೋಡೋಣ ಇವಾಗ ಇಲ್ಲಿಂದ ಎಷ್ಟು ನಿಯರ್ ಬೈ ಲೊಕೇಶನ್ಸ್, ನಾನು ಇರೋ ಲೊಕೇಶನಿಂದ ಎಷ್ಟು ನಿಯರ್ ಬೈ ಲೊಕೇಶನ್ಸ್ ಇದೆ ಅಂದ್ಬಿಟ್ಟು ಫಸ್ಟ್ ನಾವು ಬೈಕಿಗೆ ಟ್ರೈ ಮಾಡೋಣ. ಸೊ ಇಲ್ಲಿ ಆ ಬೈಕ್ ಒಂದು ವೇಳೆ ಸಿಕ್ಕಿಲ್ಲ ಅಂತಂದರೆ ನಾವು ಆಟೋಗೆ ಟ್ರೈ ಮಾಡೋಣ ಗೈಸ್. ಓಕೆ, ಸೊ ನಾವು ಫಸ್ಟ್ ಬುಕ್ ಬೈಕ್ ಅಂತ ಕ್ಲಿಕ್ ಮಾಡಿ, ದ್ಯಾಟ್ಸ್ ಇಟ್. ಅಂದರೆ ನೀವು ಒಂದು ಡ್ರಾಪ್ ಲೊಕೇಶನ್ಸನ್ನು ಹಾಕಾದ್ಮೇಲೆ ಅಲ್ಲೇನಿದೆ ಜಸ್ಟ್ ಬುಕ್ ಮೇಲೆ ಕ್ಲಿಕ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಯರ್ ಬೈ ಇರುವಂಥ ಒಂದು ಬೈಕ್ ಏನಿರುತ್ತೆ ಅದನ್ನು ಟ್ರೈ ಮಾಡ್ತಾಯಿದೆ. ಇಲ್ಲಿ ನೋಡಿ ಗೈಸ್ ಬಂದ್ಬಿಟ್ಟು. ಓಕೆ, ನವೀನ್ ಎ ಅಂಟು ಅಂದ್ಬಿಟ್ಟು ಈ ಒಂದು ಇಂಡಿಯನ್ ಯಮಹಾ ಮೋಟರ್ ಈ ಥರ ಬುಕ್ ಆಯಿತು. ಸೊ ಇದನ್ನು ನಾವು ಟ್ರ್ಯಾಕ್ ಕೂಡ ಮಾಡ್ಬೋದು. ರೈಟ್, ಓಕೆ. ಸೊ ಇಲ್ಲಿಂದ ಬಂತು ಬೈಕು ಅನ್ನೋದನ್ನು ಫುಲ್. ಸೊ ಬೈಕ್ ಈಗ ಆಲ್ರೆಡಿ ಬುಕ್ ಆಯಿತು. ಸೊ ಇಲ್ಲಿ ನೋಡ್ಬೋದು ನವೀನ್ ಪಿ ಅಂಟು ಅಂತ ಬಿಟ್ಟು ಹೆಸರು. ಸೊ ರೈಟ್, ಫುಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಆ್ಯಂಡ್ ಅದಾದಮೇಲೆ ನೀವು ನೋಡ್ಬೋದು TP ಹೇಳಬೇಕು ಅಷ್ಟೇ. ಸ್ಟಾರ್ಟ್ ಯುವರ್ ರೈಡ್ ಅಂತ ವಿತಿನ್ ಪಿನ್ ಅಂತ ಇದೆ 1479. ಇಲ್ಲಿ ಗಾಡಿ ನಿಮಗೆ ಬಂದಾದಮೇಲೆ ನೀವು ಜಸ್ಟ್ ಈ ಒಂದು OTP ಹೇಳಿದ್ರೆ ಆಗೋಯ್ತು ಅಷ್ಟೇ, ದ್ಯಾಟ್ಸ್ ಇಟ್. ನಿಮ್ಮ ಪೇಮೆಂಟ್ ಮೆಥಡಲ್ಲಿ ನಿಮ್ಮದು Paytm ಲಿಂಕ್ ಮಾಡಿರಿ ಅಥವಾ ಇನ್ಬಿಟ್ಟು ಕೂಡ ನೀವು ಉಳ್ಕೊಬೋದು. ರೈಟ್ ಗೈಸ್, ಓಕೆ. ಸೊ ಒಂದು ಸರಿ ಇಲ್ಲಿ ಬೈಕ್ ನಿಯರ್ ಬೈ ಬರಲಿ, ಬಂದು ನೀವು ಬೈಕ್ನ ಟ್ರ್ಯಾಕ್ ಮಾಡ್ತಾ ಇರ್ಬೋದು, ಎಲ್ಲಿಗೆ ಬರುತ್ತೆ ಎಲ್ಲಿಗೆ ಬರ್ತಾ ಇದೆ ಬೈಕ್ ಅಂದ್ಬಿಟ್ಟು ನೋಡಿ ಇಲ್ಲಿ ಮೂವ್ ಆಗ್ತಾ ಇದೆ ಬೈಕು. ಸೊ ಅದನ್ನು ಕೂಡ ನೋಡ್ಬೋದು ಗೈಸ್. ಬೈಕ್ ಟ್ಯಾಕ್ಸಿನೇ ನಂದು. ಸೊ ದಟ್ ಇಲ್ಲೇನು ಬರ್ತಾ ಇದೆ ಈ ಬೈಕ್ ಟ್ಯಾಕ್ಸಿ ಎಕ್ಸಾಕ್ಟ್ ನಾನು ಇರೋ ಲೊಕೇಶನ್ಗೆ ಅದು ಬರ್ತಾ ಇದೆ. ರೈಟ್, ಸೊ ಇವಾಗ ನೋಡ್ಬೋದು. ಓಕೆ, ರ್ಯಾಪಿಡೋ. ಓಕೆ, ಸೊ ಗೈಸ್ ಒಂದು ಸರಿ ನಿಮ್ಮ ಬೈಕ್ ಏನಿದೆ, ಬುಕ್ ಮಾಡಿರುವಂಥ ಟ್ಯಾಕ್ಸಿ ಏನಿದೆ ನಿಮ್ಮ ಲೊಕೇಶನ್ಗೆ ಬರುತ್ತೆ, ಅಂದರೆ ನೀವು ಎಕ್ಸಾಕ್ಟ್ ಲೊಕೇಶನ್ ಪಿಕ್ ಮಾಡಿರ್ತೀರ ಆ ಲೊಕೇಶನ್ಗೆ ಬರುತ್ತೆ. ಸೊ ಆ ಲೊಕೇಶನ್ಗೆ ಆಲ್ರೆಡಿ ನನ್ನ ಬೈಕು ಬಂದಾಗಿದೆ. ಇವಾಗ ನೀವು ನೋಡ್ಬೋದು ಇಲ್ಲಿಂದ ನೀವೇನು ಡ್ರಾಪ್ ಲೊಕೇಶನ್ ಹಾಕಿರ್ತೀರ ಆ ಲೊಕೇಶನ್ಸ್ಗೆ ನಿಮಗೆ ಬೀಳಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವು ಇಂಪಾರ್ಟೆಂಟ್ ಮಾಡಬೇಕಾಗಿರೋದು ಏನಂತಂದರೆ ನಿಮಗೆ ಒಂದು 4 ಡಿಜಿಟ್ OTP ಬಂದಿರುತ್ತೆ. ರೈಟ್, ಸೊ ಆ 4 ಡಿಜಿಟ್ OTP ಏನಿರುತ್ತೆ ನಿಮ್ಮ ಬೈಕ್ ಕ್ಯಾಪ್ಟನ್ ಏನಿರ್ತಾರೆ, ರ್ಯಾಪಿಡೋ ಕ್ಯಾಪ್ಟನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ರೈಟ್ ಗೈಸ್, ಸೊ ನಿಮ್ಮ OTP ಏನಿದೆ ನಾನು ಬಂದಿರೋದು OTP 1479. ಸೊ ಸರ್ 1479 ಟ್ರೈ ಮಾಡಿ. 1479. ರೈಟ್, ಓಕೆ. ಯಾ, ಸೊ ಗೈಸ್ ನೀವು ನೋಡ್ಬೋದು 1479 ಈ ಥರ ಒಂದು 4 ಡಿಜಿಟ್ OTP ಬಂದಿರುತ್ತೆ. ಆ OTPನ ಅವರಿಗೆ ನಿಮ್ಮ ಬೈಕ್ ಕ್ಯಾಪ್ಟನ್ ಏನಿರ್ತಾರೆ ಅವರಿಗೆ ಕೊಟ್ಟರೆ ಸಾಕು. ಅಲ್ಲಿಂದ ನಿಮ್ಗೆ ಏನಿರುತ್ತೆ ನಿಮ್ಮ ಡ್ರಾಪ್ ಲೊಕೇಶನ್ ಏನಿರುತ್ತೆ ಅಲ್ಲಿವರೆಗೂ ನಿಮಗೆ ಡ್ರಾಪ್ ಮಾಡ್ತಾರೆ. ಸೊ ಅದ್ರ ಮೇಲೆ ಬೇಸಿಸ್ ಫೇರ್ ನಿಮಗೆ ಏನು ಸ್ಟಾರ್ಟಿಂಗಲ್ಲಿ ತೋರಿಸಿರುತ್ತೆ ಅದೇ ರೀತಿ ನಿಮ್ಮ ಬೇಸಿಸ್ ಫೇರು ಕೂಡ ಎಂಡ್ ಆಗುತ್ತೆ. ಸೊ ಗೈಸ್ ನಾವು ಇವಾಗ ನಿಮ್ಮ ಬೈಕಿಂದ ಮೂವ್ ಮಾಡೋಣ, ನಿಮಗೆ ಗೊತ್ತಾಗುತ್ತೆ. ಸೊ ಗೈಸ್ ಒಂದ್ಸರಿ ನೀವು OTP ಹೇಳಾದ್ಮೇಲೆ ನಿಮಗೆ ಹೆಲ್ಮೆಟ್ ಕೂಡ ಇರುತ್ತೆ. ಅವ್ರ ಹತ್ರನೇ ಕ್ಯಾಪ್ಟನ್ ಜೊತೆಗೇ ಹೆಲ್ಮೆಟ್ ಇರುತ್ತೆ. ಸೊ ನೀವು ಹೆಲ್ಮೆಟ್ ಹಾಕೊಂಡು ಕೂತ್ಕೊಂಡು ನಿಮ್ಮ ಡ್ರಾಪ್ ಲೊಕೇಶನ್ ಎಲ್ಲಿರುತ್ತೆ ಅಲ್ಲಿವರೆಗೆ ಸೇಫ್ ಆಗಿ ಬಿಡ್ತಾರೆ. ಸೊ ದಟ್ ನಾವು ಇವಾಗ ಗಾಡಿಯಲ್ಲಿ ಕೂತ್ಕೊಳ್ಳೋಣ ಆ್ಯಂಡ್ ಮೂವ್ ಮಾಡೋಣ ನಮ್ಮ ಡ್ರಾಪ್ ಲೊಕೇಶನ್ ಎಲ್ಲಿದೆ ಅಲ್ಲಿಗೆ. ಓಕೆ, ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಸರ್. ಹಿಯರ್ ವಿ ಗೋ. ಯಾ,
ಸೊ ಗೈಸ್ ನಾನು ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಇಲ್ಲಿ ನೋಡ್ಬೋದು ಟೋಟಲ್ ಬಂದ್ಬಿಟ್ಟು 15 ರೂಪಾಯಿ, ಅಂದರೆ 2.5 ಕಿಲೋಮೀಟ್ರ್ ಇತ್ತು, ಕೇವಲ 15 ರೂಪಾಯಿದಲ್ಲಿ ನಂದೇನು ಕಂಪ್ಲೀಟ್ ಆಗಿದೆ ರೈಡ್ಸ್. ಓಕೆ, ಸೊ ಈ ಥರ ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮದೇನು ಹೈಜಿನಿಕ್ ರೈಡ್, ಯಾವ ಥರ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿತ್ತು ಏನೋ ಅದು ಕೊಡ್ಬೋದು. ಅಥವಾ ನೀವು ಕಸ್ಟಮರ್ಗೆ ಟಿಪ್ಸ್ ಕೊಡಬೇಕಂದ್ರೂ ಇಲ್ಲಿ ನೀವು ಟಿಪ್ಸ್ ಕೊಡ್ಬೋದು. ಸೊ ದ್ಯಾಟ್ ನಾನು ಇಲ್ಲಿ ಇವಾಗ ಜಸ್ಟ್ ಓಕೆ 10 ರೂಪೀಸ್ ಟಿಪ್ಸ್ ಕೂಡ ನಾವು ಅವರಿಗೆ ಸಬ್ಮಿಟ್ ಮಾಡೋಣ. ಓಕೆ, 10 ರೂಪೀಸ್ನ ಟಿಪ್ಸ್ ಕೂಡ ನಾನು ಇದರಲ್ಲಿ ಕೊಟ್ಟಾಯಿತು ಗೈಸ್. ಓಕೆ, ಸೊ ಅದ್ರ ಜೊತೆಗೇ ಏನಿದೆ ಲೈಕ್ ನಿಮ್ಮ ಟ್ರಿಪ್ಪು ಎಂಡ್ ಆಗುತ್ತೆ.